ನೋಡಿ, ಭೂತನಾಳ ಕೆರೆಯಲ್ಲಿ 6 ಮೃತದೇಹಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೇಗಾಯ್ತು ಈ ಒಂದು ಘಟನೆ ಅನ್ನೋದರ ಕುರಿತ ಮಾಹಿತಿ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭೂತನಾಳ ಕೆರೆಯಲ್ಲಿ 6 ಮೃತದೇಹಗಳು ಪತ್ತೆಯಾಗಿದ್ದಾವೆ. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಭೂತನಾಳ ಕೆರೆ ಇದು. 4 ಮಹಿಳೆಯರು, 2 ಮಕ್ಕಳು ಇರುವಂತಹ ಮೃತದೇಹ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗ್ಗೆ ವಾಯು ವಿಹಾರಕ್ಕೆ ಬಂದವರಿಗೆ ಶವಗಳು ಕಾಣಸಿಕ್ಕಿದ್ದಾವೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದಾರೆ. ಕೆರೆಯಿಂದ ಮೃತದೇಹವನ್ನು ಹೊರತೆಗೆದಿದ್ದಾರೆ ಅಧಿಕಾರಿಗಳು. ಮೃತರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ, ವಿಳಾಸ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆಕಸ್ಮಿಕವಾಗಿ ನೀರಿಗೆ ಬಿದ್ದು ಮೃತಪಟ್ಟಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಹೇಗೆ ಸಾಧ್ಯ? ಆಕಸ್ಮಿಕವಾಗಿ 6 ಜನ ಒಂದೇ ಸಲ ಸತ್ತೋಗೋಕ್ಕಾಗತ್ತಾ? ಆಕಸ್ಮಿಕವಾಗಿ ಒಬ್ಬರು ಇಬ್ಬರು ಸಾಯೋದಕ್ಕೆ ಸಾಧ್ಯ ಆಗತ್ತೆ. ಬಟ್ ಇಲ್ಲಿ ಬೇರೆ ಏನೋ ಒಂದು ಕತೆ ಹೇಳ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮೃತರ ಗುರುತು ಪತ್ತೆಗೆ ಪೊಲೀಸರಿಂದ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಆಗ್ತಾ ಇದೆ. 4 ಮಹಿಳೆಯರು, 2 ಮಕ್ಕಳ ಮೃತದೇಹ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಕಾಲ್ಜಾರಿ ನೀರಿಗೆ ಬಿದ್ದು ಈ ರೀತಿಯಾಗಿ ಸಾವನ್ನಪ್ಪಿದ್ರೋ ಅಥವಾ ಕೌಟುಂಬಿಕ ಕಲಹ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೋ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕು. ಈ 4 ಮಹಿಳೆಯರು ಯಾರು, ಎಲ್ಲಿಯವರು, ಯಾವ ಭಾಗದವರು, ಈ ಭೂತನಾಳ ಕೆರೆಗೆ ಯಾಕಾಗಿ ಬಂದಿದ್ರು ಅಥವಾ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತಲೇ ಬಂದಿದ್ರ, ಏನು ಕತೆ? ತನಿಖೆಯಾಗಬೇಕು. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತೆ.